ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637376663. ಅಂದ್ರೆ ಈಗ ಒಂದ್ ಹೆಂಡತಿ ಕಳ್ಕೊಂಡ್ಮೇಲೆ ಯಾವೆಲ್ಲ ಆರೋಗ್ಯದ ಸಮಸ್ಯೆ ಬರ್ತಾವ ಅನ್ನೋದು ಡಾರ್ಲಿಂಗ್ ಕೃಷ್ಣ ಆಕ್ಚುಲಿ ಹೆಂಡತಿ ಜೊತೆ ಅಟ್ಯಾಚ್ಮೆಂಟ್ ಇದ್ದು ಹೆಂಡತಿನ ಕರ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ರೆ ಹ್ಯಾಲುಸಿನೇಷನ್. ಹೆಂಡತಿ ಹೋದ್ರೆ ಸಾಕು ಅಂತ ಕಾಯ್ತಿರೋರ್ಗೆಲ್ಲ ಆಗಲ್ಲ ಅಂತಾರ ಅದಾರಲ್ಲ ಮೇಡಮ್, ನೀವ್ ಹೇಳಿ. ಅಲ್ಲ ಇರ್ತಾರ್ರಿ ಮೇಡಮ್, ಸಮಾಜದಾಗ ಎಲ್ಲಾ ತರ ಇರ್ತಾರೆ. ಅಲ್ಲ ನೀವು ತೋರ್ಸಿರ್ತಾರೆ. ಈಗ ಒಂದು ಟ್ರೂ ಲವ್ ಮಾಡಿ ಒಂದ್ ಹೆಂಡತಿನ ತುಂಬಾ ಹಚ್ಕೊಂಡಿದ್ರೆ ಡಾರ್ಲಿಂಗ್ ಕೃಷ್ಣ ಸರ್ ಅದಷ್ಟು ಕಾಯಿಲೆಗಳು ಬರ್ಬೋದು ಅಂತ ಹಂಗ ಅಕತಿ ಅಂತ ಚಂದ ತೋರ್ಸಿರಿ. ಕಳ್ಕೊಳೋ ಮುಂಚೆ ಯೋಚನೆ ಮಾಡ್ಬೇಕು ಹಂಗಂದ್ರೆ. ಅಲ್ಲ ಅದನ್ನ ಕಳ್ಕೊಳಕ್ಕಿಂತ ಮುಂಚೆ ಯೋಚನೆ ಮಾಡೋಕ್ಕಾಗಲ್ಲ. ಯಾರು ಕಳ್ಕೊಬೇಕು ಅಂತ ಕಳ್ಕೊಳ್ಳಲ್ಲ, ಹಂಗೆ ಆಗ್ಬಿಡುತ್ತೆ ಜೀವನ. ಹಂಗೆ ಕಳ್ಕೊಬೇಕಂತ ಕಳ್ಕೊಳಂಗಿರ. ಹೌದು ನಿಜ. ನಮ್ಮ ಕಂಟ್ರೋಲ್ ಏನಿರಲ್ವಲ್ಲ, ಇರೋದನ್ನ ಪ್ರೀತಿ ಮಾಡ್ಬೋದು ಅಷ್ಟೇ. ನಿಜ. ಈ ನಿಧಿಮಾ ಅವ್ರನ್ನ ಹೆಂಗ್ ತೋರ್ಸಿರಿ ಇದ್ರಾಗ? ಹೆಂಗೆ ಬಟ್ಟಿ ಗಿಟ್ಟಿ ಹೆಂಗ್ ಹಾಕ್ಸಿರಿ? ಹೆಂಗ್ ಕಂಡಾರ? ಹೆಂಗ್ ಬೇಕು ಚಂದ ಅದ ಲವ್ ಮಾಕ್ಟೈಲ್ 1 ಆಗಿದ್ರಲ್ರಿ ಸರ್. ಆಯ್ತು ಬಿಡಿ, ಹಂಗೆ ಕರ್ಸೋಣ. ಚಂದಾಗಿ ಎಷ್ಟ್ ಚಂದ ರೆಡಿ ಆಗಿ ಹಂಗೆ ಪಾನಿಪುರಿ ಬೇಕು ಅಂತಾರಲ್ಲ ಅವ್ರ ಪಾನಿಪುರಿ ಹೋಗೋಣ ಅಂತಾರಲ್ಲ. ನನಗೆ ಹೇಳಕ್ ಬರಂಗಿಲ್ಲ ಮೇಡಮ್, ಬಟ್ ನೀವು ಚಲೋ ಆಕ್ಟ್ ಮಾಡಿರಿ. ಹಂಗೆಲ್ಲಾರು ತೋರಿಸಿರ ಇಲ್ಲಿ ಪಾನಿಪುರಿ ಗಿನಿಪುರಿ? ಪಾನಿಪುರಿ ಎಲ್ಲ ಇಲ್ಲ ಇದರಲ್ಲಿ. ಅದೆಲ್ಲ ಆ ಟೈಮ್ ಮುಗೀತದೆ. 2020 ಮುಗೀತು. ಬೇರೆ ಇಲ್ಲಿ ಇಲ್ಲಿ 26ಕ್ಕೆ ಬೇರೆ. ಇದು 26ಕ್ಕೆ ಬೇರೆನ್ರಿ ಸರ್. ಇಲ್ಲಿ ಹುಲಿಗಳು ಬರುತ್ತೆ. ಸಿರಿಗಿರಿ ಉಡ್ಸಿರ ಮೇಡಮ್ಗೆ? ಯಾರಿಗೆ? ಇವ್ರಿಗೆ. ಮೇಡಮ್ಗೆಲ್ಲ ಮೇಡಮ್ ಬಿಟ್ಬಿಡಿ, ಬರೀ ಮೇಡಮೇ ಅಲ್ಲ, ಅದು ಬಿಟ್ಟು ಬೇರೆ ಇದೆ ಸಿನಿಮಾ. ಬರೀ ಮೇಡಮ್ ಹೇಳ್ತಾ ಕೂತ್ಕೊಂಡ್ರೆ ಯಾರು ನೋಡ್ತಾರೆ? ಹಂಗ ಬೇರೆ ಬೇರೆ ಹೇಳ್ಬೇಕಲ್ವಾ. ಒಟ್ನಾಗ ಎಲ್ಲರನ್ನು ಚಂದ ತೋರ್ಸಿರಿ, ನಮ್ ಜವಾಬ್ದಾರಿ. ಒಟ್ನಲ್ಲಿ ನಿಮ್ಗೆ ಎಲ್ಲರೂ ಚೆನ್ನಾಗಿ ಕಾಣ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅವರು, ಎಲ್ಲ ಚಂದ ಕಾಣ. ಬಟ್ ಇವ್ರು ಚಂದ ಕಾಣಬೇಕು ನನಗೆ. ಅದ್ರ ನನಗೇನ್ ಗೊತ್ತಾ, ಈಗ ಅವ್ರು ಚೆನ್ನಾಗಿದಾರಲ್ಲ, ಇನ್ನೇನು ಅಲ್ರಿ ಸರ್ ಅದ್ರಾಗ ಹೆಂಗ್ ತೋರ್ಸಿರೋ ಅಂತ. ಈಗ ನಾವು ಅದನ್ನ ನೋಡಿ ಚಂದಾಗೆ ಇದಾರೆ ಲವ್ ಮಾಕ್ಟೈಲ್ 2 ಲವ್ ಮಾಕ್ಟೈಲ್ 2 ನಾವು ದೆವ್ವ ಅನ್ಕೊಂಡಿವಿ. ಅದಕ್ಕೆ ಸರಿ ಇಲ್ಲ, ದೆವ್ವಾಗಿ ತೋರ್ಸಲ್ಲ ಬಿಡಿ. ದೆವ್ವ ಬೇಡ ಬೇಡ, ನೀವು ಎಷ್ಟು ಎದ್ರಿದ್ದೀರಾ ಅಂದ್ಮೇಲೆ ಯಾವ್ದಕ್ಕೆ ಹಂಗಂದ್ರೆ ಇದ್ರಾಗ ದೆವ್ವ ಅಲ್ಲ, ಬೇರೆ ಇನ್ನೇನೋ ಐತಿ ಅಂತಂದ ಹೇಳಿ ಅಷ್ಟೇ. ದೆವ್ವ ಅಲ್ಲ. ಸತ್ತಿರೋರ್ ದೆವ್ವಾಗ ಬರ್ದಲ್ಲ. ಈಗ ನಿಮ್ ಪ್ರಕಾರ ಇನ್ ಹೆಂಗ್ ಬರಕ್ ಸಾಧ್ಯ? ಹೌದು. ಮತ್ತೆ ಹುಟ್ಟಿ ಬಾತಾರ, ಮತ್ತೆ ಹುಟ್ಟಿ ಬಂದ್ರೆ ಅವಾಗ ನನ್ ಮಗು ಅಲ್ಲ. ಈಗ ಅದ್ರಾಗ ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ ಅಂದ್ರೆ ಈಗ ಇದ್ದೇ ಇರುತ್ತೆ. ಟ್ವಿಸ್ಟ್ ಟರ್ನ್ ಮಾಡದೆ ಪಿಕ್ಚರ್ ಮಾಡಕ್ ಆಯ್ತದ? ಅಲ್ವಾ ಸರ್? ಅದಿದ್ರೇನೆ ಸಿನಿಮಾ. ಇದ್ರಾಗ ಟ್ವಿಸ್ಟ್ ಟರ್ನ್ ಅದಾವೇನ? ಹಂಗಂದ್ರೆ ಎಲ್ಲ ಇದೆ, ಕಂಪ್ಲೀಟ್ ಸಸ್ಪೆನ್ಸ್. ತುಂಬಾ ಇದೆ. ಸಸ್ಪೆನ್ಸ್ ಐತೆ. ಹೆವಿ ಸಸ್ಪೆನ್ಸ್. ಹೆಂಗ ಸರ್ ಸ್ಟಾರ್ಟಿಂಗ್ ಹಿಂಗ್ ಹೋಗ್ತಾ ಸಡನ್ ಆಗಿ ಇಂಟರ್ವಲ್ ಒಂದು ಧಮಾರ್ ಡಮಾರ್ ಅನ್ಸ್ತೀರಿ? ಢಮಾರ್ ಅಂತ ಏನೋ ಆಗುತ್ತೆ. ಹಂಗೆ ಹೋಗ್ತಾ 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 ಸೆಕೆಂಡ್ ಹಾಫ್ ಹೋಗ್ತಾ ಸಡನ್ ಆಗಿ ಒಂದು ಟ್ವಿಸ್ಟ್ ಈ ಕಡೆಗೆ. ಆಮೇಲೆ ಹಿಂಗ ಅಂತ ನೋಡ್ತೀರಿ, ಆಮೇಲೆ ಇಲ್ಲಿ ಟ್ವಿಸ್ಟ್ ಈ ಕಡೆ ಬಂದ್ಬಿಡ್ತೀವಿ. ನೀವು ಇಲ್ಲ ಹೋಗ್ತಿರ್ತಾರೆ, ಇಲ್ಲಿ ಹೋಗುತ್ತೆ ಕತೆ. ಸೀಟಿಂದ ಈ ಕಡೆಗೆ ಹೋಗ್ಬಿಡ್ತೇವೆ ನಾವು. ಒಂದ್ ಕಡೆ ನೀವು ಕೂರಕ್ಕಾಗಲ್ಲ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಏನಾಗ್ತಿದೆ ಹಿಂಗ ಹಂಗ ಓ ಅಂತ. ಆ ಪಾಪ್ಕಾರ್ನ್ ತಗೋಣ ಈ ಇಂಟರ್ವಲ್ ನಾಗ ಬಿಟ್ಟಿರ್ತಾರ ಅನ್ಕೊಳ್ರಿ. ಪಾಪ್ಕಾರ್ನ್ ನೀವು ತಗೊಳಕ್ ಹೋಗ್ಬೇಡಿ, ನಿಮ್ ಪಕ್ಕದವ್ರು ತಗೊಂಡಿರ್ತಾರಲ್ಲ ಅವರೇ ಡಮಾನ ತಿಂಗ್ ಬಂದಿರ್ತಾರೆ. ತಿಳ್ಕೊಳ್ಳಿ, ಫಿಸ್ಟ್ ಈ ಕಡೆ ಬಂದ ಕೈ ಹಿಂಗ್ ಬರುತ್ತೆ, ಆ ಕಡೆ ಎತ್ಕೊಳ್ಳಿ ಆರಾಮಾಗಿ. ಮಧ್ಯೆ ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲೊಂದು ಎತ್ಕೊಂಡ್ರೆ ಎಷ್ಟು ಬರುತ್ತೆ ಅದೇ ಕೈಗೆ. ಅದೇ ಕೈ ಬರುತ್ತೆ ಸರ್. ಅಂತದ್ ಏನ್ ನಡ್ಸಿರಿ ಇಂತ ಸಿನಿಮಾ? ಅದೇ ಹೇಳಿದ್ರಿ, ಜಂಪು ಟ್ವಿಸ್ಟ್ ರೂಮ್ ರೂಮ್ ಅಂತ. ಟ್ವಿಸ್ಟ್ ಅಂದ್ರೆ ಕ್ಲೈಮ್ಯಾಕ್ಸ್ ಹೆಂಗಿರ್ತದ ಸರ್? ಅಂದ್ರೆ ಅಳೋದಿರ್ತತ, ನಗೋದಿರ್ತತ. ನಿಮ್ಗೆ ಏನ್ ಬೇಕು? ನಿಮಗೆ ಫೀಲ್ ಮೇಡಮ್, ಫೀಲ್ ಮಾಡದೆ ಪಿಕ್ಚರ್ ಮಾಡ್ತೀನಿ ನಾನು. ಅಲ್ವಾ ಡಾರ್ಲಿಂಗ್ ಕೃಷ್ಣ ಅವರು ಸಾಧ್ಯನೇ ಅಲ್ಬಿಡ್ರಿ. ಫೀಲ್ ಅಲ್ಲ, ತೋರ್ಸಿರಿ. ಫೀಲ್ ಇಲ್ದಿರೋ ಪಿಕ್ಚರ್ ಉಪ್ಪಿಲ್ದಿರೋ ಉಪ್ಪಿಟ್ಟಿದ್ದಂಗೆ ಇರುತ್ತೆ. ಬೇಕಾ? ಕರೆಕ್ಟ್. ಈಗ ನೀವು ಥಿಯೇಟರ್ಗೆ ಹೋದಾಗ ಜನರಲಿ ನಗಕ್ ಇಷ್ಟಪಡ್ತೀರಾ, ಅಳಕ್ ಇಷ್ಟಪಡ್ತೀರಾ? ಅಲ್ರಿ ಮೇಡಮ್, ಈಗ ಒಂದೊಂದ್ ಸಿನಿಮಾದಾಗ ಈಗ ನೋಡ್ರಿ ನನಗೆ ಹೆಂಗೆ ಅಂದ್ರೆ ಲವ್ ಸ್ಟೋರಿಗೆ ಹೋದ ಹಳಬೇಕು ಮೇಡಮ್. ಒಟ್ನಾಗ ಹಳಬೇಕು ನಾನು. ಈ ಸಯ್ಯಾರ ಮೂವಿ ಅವು ಇವು ನೋಡಿದಾಗ ನನಗೆ ಹಳಬೇಕು. ಈಗ ಯಾವ್ದಾರ ಇಂಥ ಮೂವಿ ಎಂಟರ್ಟೈನ್ಮೆಂಟ್ ಅಲ್ಲಿ ನಗಬೇಕು. ನಾವು ಎಲ್ಲಾನು ಕೊಡ್ತೀವಿ ನಿಮ್ಗೆ. ಅಳ್ತೀರಾ, ಎಲ್ಲದು ಸಿಗುತ್ತೆ. ಕಲಿತೀರಾ, ಹೆಂಗಿರ್ಬೇಕು ಅಂತ ಕಲಿತೀರಾ, ಏನ್ ಮಾಡ್ಬೇಕು ಅಂತ ಕಲಿತೀರಾ, ಏನ್ ಮಾಡ್ಬಾರ್ದು ಅಂತ ಕಲಿತೀರಾ, ಎಲ್ಲವೂ ಇರುತ್ತೆ. ಈ ಸಿನಿಮಾ ನೋಡ್ ಮುಗಿದಾದ್ಮ್ಯಾಗ ಜನದ ಮೈಂಡ್ ಅಂದ್ರೆ ಮೈಂಡ್ನಾಗ ಏನ್ ಬರ್ತತಿ ಅಂದ್ರೆ ಏನಾರು ಫೋರ್ಕಾಸ್ಟ್ ಮಾಡಿರಿ? ಇಷ್ಟ ಸೂಪರ್. ನಾನೇನ್ ಅನ್ಕೋಬೋದಂದ್ರೆ, ಅಯ್ಯೋ ಎಂತ ಚಂದ ಸಿನಿಮಾ ಮಾಡ್ಯಾರ, ಲವ್ ಮಾಕ್ಟೈಲ್ 4 ಯಾಕೆ ಬರ್ಬೋದು ಇದು ಅಂತ ಅನ್ಕೊಳ್ಳೋರು ಇರ್ತಾರಲ್ರಿ ಸರ್. ಥಿಂಕ್ ಮಾಡ್ತಾರ ಲವ್ ಮಾಕ್ಟೈಲ್ 4 ಬರ್ಬೋದು ಅಂತ ಹೇಳಿ. ನನಗೆ ಗೊತ್ತಿಲ್ಲ, ಒಟ್ಟ ಬಿಡ್ಕೊಡಂಗಿಲ್ಲ. ಅಲ್ಲಿ ಲವ್ ಮಾಕ್ಟೈಲ್ 4 ಮಾಡ್ತೀನಿ ಅಂತ ನೀವು ಹೇಳಿಲ್ಲ. ನಿಮ್ಗೆ ಹೇಳಿರಿ. ಸಿನಿಮಾ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ, ತುಂಬಾ ಹೆಮ್ಮೆಯಿಂದ ಆಚೆ ಬರ್ತಾರೆ ಸಿನಿಮಾ ನೋಡ್ಕೊಂಡು. ಅಂದ್ರೆ ಪಾರ್ಟ್ 3 ಹಿಂಗೂ ಮಾಡಬಹುದಾ ಅಂತ ಬರ್ತಾರೆ. ಪಾರ್ಟ್ 3 ಅಂದ್ರೆ ಈಗ ಹೆಂಗೆ ಇದು ಫ್ಯಾಮಿಲಿ ಅಂತ ಹೇಳಿದ್ರಿ ಸರ್. ಈ ಲವ್ ಮಾಡೋರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರ, ಲವ್ ಏನಾರ ಐತಿನ ಇದ್ರಾಗ ಲವ್ ಸ್ಟೋರಿ. ಆಲ್ರೆಡಿ ನೋಡಿದಾರಲ್ಲ 2 ಸಿನಿಮಾದಲ್ಲಿ. ಎಷ್ಟು ಹೀರೋ ಪಾಪ ಎಷ್ಟು ಲವ್ ಮಾಡಕ್ಕಾಗುತ್ತೆ?
ಅದೇ ಅದಕ್ಕೆ ಕೆಲವರು ಏನಂತ ಕಮೆಂಟ್ ಹಾಕ್ಯಾರ ಅಂದ್ರೆ ಈ ಲವ್ ಮಾಕ್ಟೈಲ್ ಅನ್ನೋದು ಈ ಕತಿಗೆ ಯಾಕೆ ಇಟ್ರು ಅಂತ. ಈಗ ಯಾಕೆ ಇಷ್ಟೊಂದು ಲವ್ ಮಾಕ್ಟೈಲ್ 1 ಬಂದತಿ 2 ಬಂದತಿ? ಆದಿ ಕತೆ ಅಲ್ವಾ ಇದು, ಆದಿನೇ ಹೀರೋ ಅಲ್ವಾ, ಆದಿ ಜೀವನದ ಕತೆ. ಸೊ ಲವ್ ಮಾಕ್ಟೈಲ್ ಕಂಟಿನ್ಯೂಡ್, ಅದು ಲವ್ ಮಾಕ್ಟೈಲ್ ಅಂತಾನೆ ಇಡ್ಬೇಕು, ಬೇರೆ ಟೈಟಲ್ ಇಡಕ್ಕಾಗಲ್ಲ. ಅಂದ್ರೆ ಈ ಕೆಲವರು ಅದೇ ಕತೆ ಕಂಟಿನ್ಯೂಷನ್ ಇದ್ದಾಗಿಂದ ನಾನು ಬೇರೆ ಕತೆ ಹೇಳ್ತಲ್ಲ, ಅದೇ ಕತೆನೆ. ಅಂದ್ರೆ ಕೆಲವ್ರು ಹೇಳಿದ್ದು ಕಮೆಂಟ್ನಾಗ ನೋಡಿದ್ದೆ ನಾನು, ಬ್ರ್ಯಾಂಡ್ ಲವ್ ಮಾಕ್ಟೈಲ್ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಕರ್ಸೋ ಪ್ರಯತ್ನ ಏನಾರು ಮಾಡತ್ತಾರ ಇಬ್ರು ಅಂತಂದು ಹೇಳ. ಅಲ್ಲ, ಬ್ರ್ಯಾಂಡ್ ಅಲ್ಲ, ಲವ್ ಮಾಕ್ಟೈಲ್ ಅನ್ನೋದು ಬ್ರ್ಯಾಂಡ್. ಹೌದು ಸರ್, ಆ ಅದೊಂದು ಬ್ರ್ಯಾಂಡ್ ಕಂಟಿನ್ಯೂಷನ್ ಕತೆ. ಈಗ ನಿನ್ನೆ ಬಂದ್ರಿ, ಬಿರಿಯಾನಿ ಮಾಡ್ಕೊಟ್ಟಿದ್ದೀನಿ, ತಿಂದಿದ್ದೀರಾ. ಇವತ್ತು ಬಂದ್ರಿ, ಇವತ್ತು ಬಿರಿಯಾನಿ ಮಾಡ್ಕೊಟ್ಟಿದ್ದೀನಿ, ತಿಂದಿದ್ದೀರಾ. ನಾಳೆ ಬಂದಿದ್ದೀರಾ, ಮತ್ತೆ ಬಿರಿಯಾನಿ ಮಾಡ್ಕೊಟ್ಟಿದ್ದೀನಿ. ಸರ್ ಇದು ಬಿರಿಯಾನಿ ಅಂತ ಯಾಕೆ ಹೆಸರಿಟ್ಟಿದ್ರೆ, ಬೇರೆ ಹೆಸರಿಟ್ಟಿದ್ರೆ ಮಾಡಿರೋದೇ ಬಿರಿಯಾನಿ. ಎಂತ ಚಿತ್ರಾನ್ನ ಅಂತ ಇಟ್ಬಿಟ್ರೆ ಚಿತ್ರಾನ್ನ ಅಂತ ಹೇಳಲ್ಲ ನಾನು. ಏನ್ ಕೊಟ್ರಿ ಸರ್ ನೀವು ಎಕ್ಸಾಂಪಲ್? ಬಿರಿಯಾನಿ ಸೊ ನಿಮ್ ಬಿರಿಯಾನಿ ಏನಾಗುತ್ತೆ ಅಂದ್ರೆ, ಒಂದಿನ ಚಿಕನ್ ಬಿರಿಯಾನಿ ಹಾಕಿರ್ತೀನಿ, ಮಟನ್ ಹಾಕಿರ್ತೀನಿ, ಇನ್ನೊಂದು ಫಿಶ್ ಹಾಕಿರ್ತೀನಿ, ಇನ್ನೊಂದು ಹಾಕಿರ್ತೀನಿ, ಬೇರೆ ಬೇರೆ ಇರುತ್ತೆ. ಬಟ್ ಬಿರಿಯಾನಿನೇ ಅದು. ಬಿರಿಯಾನಿ ಇದ್ರಲ್ಲೇ ಬೇರೆ 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 ನೋಡ್ರಿ. ಬಾಳ ಮಂದಿ ಕಮೆಂಟ್ ನೋಡಿದೆ ನಾನು, ಡಾರ್ಲಿಂಗ್ ಕೃಷ್ಣ ಸರ್ ಬಿರಿಯಾನಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ, ಇದೆಲ್ಲ ಆದ್ಮೇಲೆ ಬಿರಿಯಾನಿ ಕೊಡ್ಸ್ರಿ ಸರ್ ನನಗೆ ಇಟ್ಟಾದ್ಮೇಲೆ. ಸರ್ ಮತ್ತೆ ಈಗ ಈ ಬೆಸ್ಟ್ ಸಿನಿಮಾ ಅಂತ ಅಂದ್ರೆ ನಿಮ್ ಪ್ರಕಾರ ಏನ್ ಸರ್, ಏನೆಲ್ಲ ವಿಚಾರಗಳು ಇರ್ಬೇಕು ಆ ಬೆಸ್ಟ್ ಸಿನಿಮಾದಾಗ? ಬೆಸ್ಟ್ ಸಿನಿಮಾ ಅಂದ್ರೆ ನೀವು ಒಂದು ಥಿಯೇಟರ್ ಒಳಗಡೆ ಬಂದು ಕೂತಾಗ, ಲೈಟಲ್ಲಿ ಆಫ್ ಆದಾಗ, ನಿಮ್ಮ ಫೋನ್ ಹೇಳಿ ಇಟ್ಮೇಲೆ ನನ್ನ ಪಾತ್ರಗಳೇನಿದೆ, ಆ ಮೇನ್ ಪಾತ್ರ ಜೊತೆ ಟ್ರಾವೆಲ್ ಆಗಬೇಕು. ಆ ಟ್ರಾವೆಲ್ ಆಗಿ ಅವನ ಹತ್ರ ನೀವು ಅಳ್ಬೇಕು, ಅವ್ನ ನಕ್ಕಿದ್ರೆ ನೀವು ನಗ್ಬೇಕು, ಅವನು ಖುಷಿ ಆದ್ರೆ ನಿಮ್ಗೆ ಖುಷಿ ಆಗಬೇಕು. ಸೊ ಅವ್ನ ಜರ್ನಿ ಜೊತೆ ನೀವು ಒಳಗಡೆ ಹೋಗ್ಬೇಕು, ಕತೆ ಒಳಗಡೆ ಹೋಗ್ಬೇಕು. ಅವಾಗ ಅದು ಆಕ್ಚುಲಿ ಒಳ್ಳೆ ಸಿನಿಮಾ. ಅವಾಗ ಫೋನ್ ಎತ್ತಿ ನೋಡಬಾರ್ದು. ಅದು ನೀವು ಮರ್ತ್ಬಿಟ್ಟು ನಾವು ಯಾವ ಫಿಲಮ್ ಮಾಡ್ತಾನೆ, ನೀವು ಆಕ್ಟಿಂಗ್ ಮಾಡ್ತಾನೆ, ಇದು ಲೈಟ್ ಇಲ್ಲಿ ಇಟ್ಟವ್ರೆ, ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದಾರೆ ಅಂತ ನೀವು ಯಾವಾಗ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಅದು ಸಿನಿಮಾಗೆ ನಿಮ್ಮ ಒಳಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಅರ್ಥ. ಸೊ ಆಸ್ ಅ ಮೇಕರ್ ನಮ್ಮ ಜವಾಬ್ದಾರಿ ಏನಂದ್ರೆ, ನೀವು ಸಿನಿಮಾ ನೋಡ್ತೀರಾ ಅಂತ ಮರಿಬೇಕು ಅವರು. ಅಷ್ಟರ ಮಟ್ಟಿಗೆ ಕತೆ ಒಳಗಡೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಮೇಡಮ್ ನಿಮಗೇನು ಅನ್ಸುತ್ತೆ ಮೇಡಮ್, ಬೆಸ್ಟ್ ಸಿನಿಮಾ ಅಂದ್ರೆ ಏನು ವಿಚಾರಗಳು ಇರಬೇಕು ಅನ್ಸುತ್ತೆ ನಿಮಗೆ? ಅಂದ್ರೆ ಕೆಲವರು ಹೆಂಗೆಂಗೋ ಜಡ್ಜ್ ಮಾಡ್ತಾರ, ಅಂದ್ರೆ ಈಗ ಚೆನ್ನಾಗಿದ್ರು ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ, ಇನ್ ಕೆಲವ್ರಿಗೆ ಇಷ್ಟ ಆಗತಿ. ಅಲ್ಲ, ಎಲ್ಲಾ ಸಿನಿಮಾ ಎಲ್ಲರೂ ಇಷ್ಟಪಡಲ್ಲ. ಎಲ್ಲರೂ ಇಷ್ಟಪಡಲ್ಲ, ಬೇರೆ ಬೇರೆ ಅಭಿರುಚಿ ಇರುತ್ತೆ. ಒಂದ್ ಡ್ರೆಸ್ ನಿಮಗೆ ಇಷ್ಟ ಆದ್ರೆ ಒಂದ್ ಡ್ರೆಸ್ ನನಗೆ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಒಂದು ಅತ್ಯದ್ಭುತ ಸಿನಿಮಾ ಅಲ್ವಾ? ಹೌದೌದು ಸರ್. ಅದನ್ನ ಅದ್ರಲ್ಲಿ ಏನಿದೆ ಅಂತ ಹೇಳಿದವರು ನಿಮಗೆ ಒಂದು 4-5% ಅಥವಾ 20% ಸಿಗ್ಬೋದು. ಕಾಂತಾರ ತುಂಬಾ ಒಳ್ಳೆ ಸಿನಿಮಾ ಅಲ್ವಾ? ಅದನ್ನು ಇಷ್ಟ ಅಲ್ಲ, ಅದ್ರಲ್ಲಿ ಏನಿದೆ ಅಂತ ಹೇಳಿದವರು 1000 ಜನ ಸಿಗ್ತಾರೆ. ಸೊ ನಿಮ್ಗೆ ಎಲ್ಲಾರನ್ನು ಸ್ಯಾಟಿಸ್ಫೈ ಮಾಡೋ ಅಂತ ಸಿನಿಮಾ ಯಾವುದೂ ಬಂದಿಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಎಲ್ರಿಗೂ ಒಬ್ಬೊಬ್ರು ಅಭಿರುಚಿಗಳು ಬೇರೆ ಇದೆ. ಬಟ್ ಏನಂದ್ರೆ ಮ್ಯಾಕ್ಸಿಮಮ್ ನಂಬರ್ ಲೈಕ್ 80% 90% ಜನ ಇಷ್ಟಪಟ್ರೆ ಹಿಟ್ಟು, ದೊಡ್ಡ ಹಿಟ್ಟು ಅಂತ ಹೇಳ್ತೀವಿ ನಾವು. ಅದ್ರಲ್ಲೂ 10% ಇಷ್ಟಪಡಲ್ಲ, ಇದ್ರಲ್ಲಿ ಏನಿದೆ, ಅದ್ರಲ್ಲಿ ಏನ್ ಮಾಡೋರೆ ಅವ್ರು ಹೇಳೋದು ಇದ್ದೇ ಇರ್ತಾರೆ. ನನಗೇನಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ನಾನು ಕತೆ ಒಳಗೆ ಹೋಗ್ಬೇಕು. ಅದು ನಿಜ. ಕತೆ ಒಳಗ್ ನಾನು ಹೋಗಿ ನನ್ಗೆ ಎಂಡ್ವರೆಗೂ ನನ್ಗೆ ಆ ಕತೆ ಒಳಗ್ ನಾನು ಇದ್ದೆ ಅಂತ ಅನಿಸ್ಬೇಕು. ಇಲ್ಲಾಂದ್ರೆ ನನಗೆ ಸಿನಿಮಾ ಇಷ್ಟ ಆಗಲ್ಲ. ಅಲ್ಲ, ನಂದು ಹಂಗೇನ, ಅದ್ರೊಳಗೆ ಹೋಗ್ಬೇಕು. ಡೀಪ್ ಆಗಿ ಯಾವಾಗ ಹೋಗ್ತೀವಲ್ಲ ಅದು ನಮಗೆ. ಇಲ್ಲ, ಕತೆ ಒಳಗೆ ಹೋಗಕ್ಕಾಗ್ದಲ್ಲ, ಅಯ್ಯೋ ಇದು ಏನು ಹೇಳ್ತೀಯ ನೀ, ಸೀನ್ ಸಾಕಾಯ್ತು ನಂಗೆ ನೋಡಕ್ ಆಗ್ತಿಲ್ಲ ಅಂದ್ರೆ ಮುಗಿತು. ಹೌದು, ಕರೆಕ್ಟ್ ಸರ್. ಇನ್ನು ಸಾಂಗ್ಸ್ಗಳ ಬಗ್ಗೆ ಮಾತಾಡಲೇಬೇಕು. ಭಾಳ ಚಂದ ಅದಾವೆ ಸರ್ ಸಾಂಗ್ಸ್. ಈಗೆಲ್ಲ ರೀಲ್ಸ್ ಮಾಡಿ ಹಾಕಕತ್ತಾರ. ನನಗೇನಾರು ಮಗು ಇದ್ರೆ ನಾನು ರೀಲ್ಸ್ ಮಾಡಿ ಹಾಕ್ತಿದ್ದೆ. ಮಸ್ತ್ ಐತಿ ಸಾಂಗ್ಸ್. ಕೆಲವರು ಈ ರಘು ದೀಕ್ಷಿತ್ ಸರ್ ಸಾಂಗ್ಸ್ ಮತ್ತು ಮ್ಯೂಸಿಕ್ ಮಿಕ್ಸ್ ಮಾಡ್ಕೊಳತ್ತಿ ಇದ್ರಾಗ ಅನ್ನಕತ್ತಿದ್ರು. ಅವ್ರಿಗೆ ಏನು ಹೇಳ್ತೀರಿ ನೀವು ಅಂತಂದೇಳಿ? ಅಲ್ಲ, ನಾವು ಅದನ್ನ ಹೇಳಿದ್ನಲ್ಲ, ಎಲ್ರಿಗೂ ನಾವೆಲ್ಲರೂ ಕೊಡೋಕ್ಕಾಗಲ್ಲ. ನಾವು ಕೊಟ್ಟಿರೋದು ಇದನ್ನ ನೋಡಿ ಎಂಜಾಯ್ ಮಾಡಿ. ನಮ್ಮ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ. ಅವಾಗ ಚಿಕ್ಕವನಾಗಿದ್ದಾಗ ನಾವು ಹೋಟ್ಲಿಗೆ ಊಟಕ್ಕೆ ಹೋಗ್ತಿದ್ವಿ, ಎಲ್ಲ ಆರ್ಡರ್ ಮಾಡಿರ್ತಿದ್ವಿ. ಸೊ ಎಲ್ಲರೂ ಅವ್ರವ್ರ ಪ್ಲೇಟಲ್ಲಿ ಬಂದಿರೋದು ಅವನಿಗೂ ಹಾಕಿರೋರು. ಅವ್ನು ಏನು ಮಾಡ್ತಿದ್ದ ಅಂದರೆ, ಅವ್ನು ಊಟ ಬಿಟ್ಬಿಡೋದು. ಎಲ್ರು ಅವ್ನಿಗೇನು ಬಂತು, ಇದೇನು ಬಂತು, ಅದೇನು ಬಂತು, ಎಲ್ಲ ಬರೀ ಬೇರೆದೇ ಕಾನ್ಸಂಟ್ರೇಷನ್ ಅವನಿಗೆ. ನಾನು ಯಾವಾಗ ನಿನ್ನ ತಟ್ಟಲ್ಲಿ ಇದೆಲ್ಲ ತಿನ್ನು ನೀನು ಫಸ್ಟು, ಯಾಕೆ ಅದನ್ನ ನೋಡ್ತಿರ್ತೀಯ, ನಿಂದ ಎಂಜಾಯ್ ಮಾಡುವ ಅಂದ್ರೆ ಅಲ್ಲಿ ಏನಿದೆ ಫಸ್ಟ್ ಅದನ್ನ ಎಂಜಾಯ್ ಮಾಡಿ. ಇಲ್ಲಿ ಬಂದಿರೋ ಅದೇನ್ ಬಂದಿರ್ಬೋದು, ಅದು ಬಂದಿದ್ರೆ ಚೆನ್ನಾಗಿರುತ್ತೋ, ಹಿಂಗ್ ಬಂದಿರೋ ಚೆನ್ನಾಗಿರುತ್ತೋ, ಅದೆಲ್ಲ ಬೇಡ. ಅವ್ರೇನ್ ತಿಂತಿದ್ದಾರೆ, ಇವ್ರೇನ್ ತಿಂತಿದ್ದಾರೆ, ನಮ್ಮ ಪ್ಲೇಟ್ಗೆ ಏನ್ ಬಂದಿದೆ, ಇವಾಗ ಏನ್ ನಾವು ಬಡಿಸಿದೀವಿ ಅದನ್ನ ತಿನ್ನಿ. ಈಗ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳೋದು. ಆ ಪ್ರೆಸೆಂಟ್ ಮೂಮೆಂಟ್ ಎಂಜಾಯ್ ಮಾಡ್ಬೇಕು ಅಂತ. ಅದು ಬಿಟ್ಬಿಟ್ಟು ಅದ್ ಮಾಡಿದ್ರೆ ಹೆಂಗೆ, ಇವ್ರನ್ನ ಕಂಡಿದ್ರೆ ಹೆಂಗೆ, ಅವ್ರನ್ನ ಕಂಡಿದ್ರೆ ಹೆಂಗೆ, ನೆಕ್ಸ್ಟ್ ಅದನ್ನ ಮಾಡಿ ಇದನ್ನ ಯಾಕೆ ಮಾಡ್ತಿದ್ದೀರಾ, ಅದು ಯಾವ್ದು ಆಗಲ್ಲ. ಈಗ ನಾವು ಹೇಳ್ತೀನಿ ಅಷ್ಟು ನಾನು ಹಾಕೊಳ್ಳಲ್ಲ, ಅಥವಾ ಇನ್ನು ಸಡನ್ ಆಗಿ ನೀನು ಒಂದು ಆಕ್ಷನ್ ಫಿಲಮ್ ಮಾಡ್ತೀನಿ ಅಷ್ಟು ನಾಳೆ ನಾನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಅದ್ರದ್ದೇ ಟೈಮ್ ಬೇಕು, ಅದು ಬರುತ್ತೆ. ಈಗ ಮಾಡಿರೋದೇನು ಲವ್ ಮಾಕ್ಟೈಲ್ 3. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಯಾರು, ನಕುಲ್ ಅಭ್ಯಂಕರ್. ಇದಕ್ಕೆ ಆಕ್ಟರ್ ಯಾರು, ಡಾರ್ಲಿಂಗ್ ಕೃಷ್ಣ. ನೀವು ಡಾರ್ಲಿಂಗ್ ಕೃಷ್ಣ ಅವರ ಬದಲು ನೀವು ಯಾಕೆ ಆಕ್ಟ್ ಮಾಡ್ತೀರಾ, ಅದ್ರ ಬದಲು ಬೇರೆ ಏನೋ ಹಾಕೋಬೋದಲ್ಲ, ಶಾರುಖ್ ಖಾನ್ ಹಾಕೋಬೋದಲ್ಲ ಅಂತ ಕೇಳ್ಬೋದು. ಅದು ಹಾಕೊಂಡಾಗ ನೋಡ್ಕೊಂಡು ಸದ್ಯಕ್ಕೆ ನಾನೇ ಮಾಡಿರೋದು ಅದನ್ನ. ಮತ್ತೆ ಅವ್ರು ಹೋಗಿ ಶಾರುಖ್ ಖಾನ್ ಹತ್ರ ಶೂಟ್ ಮಾಡಿ ಬರೋಕ್ಕಾಗಲ್ಲ. ಹೀಗಿದೆ, ಇದನ್ನ ಪ್ರೆಸೆಂಟ್ ಮಾಡಿದ್ವಿ, ಅದನ್ನ ನೋಡಿ ಅಂತ.
ಅಷ್ಟು ಹೇಳ್ಬೋದು ಅಷ್ಟೇ. ಕರೆಕ್ಟ್. 2 ಸಾಂಗ್ಸ್ ಸರ್? ಇನ್ನು ಇಲ್ಲಮ್ಮ 5 ಸಾಂಗ್ ಇದೆ. 5 ಸಾಂಗ್ ಇದೆ. 4 ಸಾಂಗ್ ಬಿಟ್ಟಿದ್ದೀವಿ ಆಲ್ರೆಡಿ. ಹೌದು, 4 ಸಾಂಗ್ ಆಲ್ರೆಡಿ ಬಿಟ್ಟಿರಿ. ಮತ್ತೆ ಅದು ಬಿಟ್ಟು ಬೇರೆ ಸಾಂಗ್ಸ್ ಏನಾರು? ಅದೇ ಹೇಳಿದ್ನಲ್ಲ 5ಅಲ್ಲಿ ಇನ್ನೊಂದು ಮಿಕ್ಕಿದೆ. 5 - 4 = 1. ಇದ್ರಾಗ ತೋರಿಸ್ತೀರಾ ಮತ್ತೆ ಥಿಯೇಟರ್? ಇದ್ರಾಗ ಹೆಂಗ್ ತೋರ್ಸಕ್ಕಾಗತ್ತಮ್ಮ? ಅಲ್ಲ ಸರ್, ಇದ್ರಾಗ ಲೈಕ್ ಹಂಗಲ್ರಿ ಸರ್, ಹಂಗಲ್ರಿ ಸರ್. ಈ ಸಿನಿಮಾದಾಗ ಅಂದ್ರೆ ಯಾವ ಟೈಮ್ನಾಗ ಬರ್ತದ ಆ ಸಾಂಗ್ ಅಂತಂದ್ ಹೇಳಿ ಏನಾರ ಅದು ಇನ್ನೂ ಫೀಲಿಂಗ್ ಆಯ್ತಾ? 100% ಅದಕ್ಕೆ ಬಿಟ್ಟಿಲ್ಲ ನೋಡಿ ನಾವು. ಹಂಗೆಲ್ಲ ನೀವು ಇಲ್ಲೇ ಫೀಲ್ ಆಗ್ಬಿಡ್ತೀರಾ ಅಂತ ಥಿಯೇಟರ್ ನೀವು ಆ ಸಾಂಗ್ ಕೇಳ್ತಿಂಗೆ ಫೀಲ್ ಆಗ್ಬಿಡ್ತೀರಾ ನೀವು. ಹಂಗಿದೆ ಸಾಂಗ್ ಅದು. ನೀವು ಥಿಯೇಟರ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆ ಥಿಯೇಟರ್ ಅಲ್ಲೇ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಸಾಂಗ್. ಆ ಸಾಂಗ್ ಅಯ್ಯೋ ಒಂಥರ ರೋಮಾಂಚನ ಆಗ್ಬಿಡುತ್ತೆ ನಿಮ್ಗೆ. ನೀವು ಅಳ್ತೀರಾ ಸರ್ ಅದ್ರಾಗ? ಯಾರು? ಆ ಸಾಂಗ್ ಟ್ರೈಲರ್ ಅಲ್ಲೇ ತೋರಿಸಿದಲ್ಲ ಅದೇ ಅಷ್ಟೇ ಸಾಕು. ಅಷ್ಟೇ ಅಳೋದು, ತುಂಬಾ ಗೊಳಗೊಳೆಲ್ಲ ಅಳಲ್ಲ. ಇದ್ರಾಗ ಏನ ಭಾಳ ಹತ್ತಿಲ್ಲ ನೀವು. ಏನ್ ಗೊತ್ತಾ, ಕಲಾವಿದ್ರು ನಾವ್ ಅಳಬಾರ್ದು. ನಾವೇ ಹೇಳ್ತಾ ಇದ್ರೆ ಮಜಾ ಇರಲ್ಲ. ನಾವ್ ಅಳ್ತಾ ಕೂತ್ಬಿಟ್ರೆ ಜನ ಅಳಲ್ಲ. ಆಮೇಲೆ ನಾವು ಸ್ವಲ್ಪ ಫೀಲ್ ಮಾಡೋಕೆ ಜಾಸ್ತಿ ಜನ ಫೀಲ್ ಮಾಡ್ತಾರೆ. ಹೌದು ಸರ್. ಒಂದು ಸಿನಿಮಾ ಗೆಲ್ಲೋದಕ್ಕೆ ಯಾವ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಲ್ಲಿರುವಂತಹ ಕಥೆನ ಅಥವಾ ಸ್ಟಾರ್ ಆಕ್ಟರ ಅಥವಾ ಪ್ರಮೋಷನ್ ವೈಸ್ ಅಲ್ಲ, ಯಾವ್ದು ಗೆಲ್ಲೋದಕ್ಕೆ? ನನ್ನ ಪ್ರಕಾರ ಪ್ರಮೋಷನ್ ಇಸ್ ದ ಲಾಸ್ಟ್ ಇಟ್ಕೋಬೇಕು ಯಾವಾಗ್ಲೂ. ಫಸ್ಟ್ ಇರೋದು ಏನಂದ್ರೆ ಒಳ್ಳೆ ಕತೆ ಬರ್ಕೋಬೇಕು. ಎಷ್ಟು ಅದ್ಭುತವಾಗಿ ಕತೆ ಬರ್ಬೇಕು. ನೀವು ಆಕ್ಚುಲಿ ಆರ್ಡರ್ಲೇ ಕೇಳಿದ್ರಿ, ಫಸ್ಟ್ ಕತೆ, ಆಮೇಲೆ ಕಾಸ್ಟಿಂಗ್, ಆಮೇಲೆ ಅದನ್ನೆಲ್ಲ ಸಿನಿಮಾ ಮಾಡಿ ಎಲ್ಲ ಮಾಡಿ ಹೆಂಗಾಯ್ತು ಗೊತ್ತಾ ನೀವು ಹೇಳಿದ್ದು? ಸರ್ ಬಿರಿಯಾನಿ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಅಡುಗೆ ಚೆನ್ನಾಗಿ ಮಾಡಿರ್ಬೇಕಾ ಇಲ್ಲ ಯಾವ ಪ್ಲೇಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ? ಪ್ಲೇಟ್ ಲಾಸ್ಟು, ಅದು ಪ್ರೆಸೆಂಟೇಷನ್ ಅಷ್ಟೇ. ಅದನ್ನ ನೀವು ಹೆಂಗಾರು ತಿನ್ನಿ. ನಿಮ್ಗೆ ಇದ್ರಲ್ಲೇ ಅದು ಇದು ಕೊಡ್ತಾರಲ್ಲ, ಬಾಳೆಲೆಲ್ಲ ಕೊಡಿ, ಇನ್ನೊಂದು ವಜ್ರದ ಪ್ಲೇಟಲ್ಲೇ ಕೊಡಿ, ಚಿನ್ನದ ಪ್ಲೇಟಲ್ಲೇ ಕೊಡಿ, ಏನಾರು ಕೊಡಿ, ಬಿರಿಯಾನಿ ಸ್ಟಫ್ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿತ್ತು ಅಂದ್ರೆ ಇಷ್ಟಪಡ್ತಾರೆ. ಅಲ್ರಿ ಮೇಡಮ್, ಈಗ KGF ಸಿನಿಮಾ ಬಂದಾವು, ಕಾಂತಾರ ಬಂದಾತಿ. ಇಂಥ ಟೈಮ್ನಾಗ ಲವ್ ಮಾಕ್ಟೈಲ್ 3 ಅನ್ನೋದು ಹೆಂಗ್ ವರ್ಕ್ ಆಕತಿ? ಲವ್ ಸ್ಟೋರಿ ಸಿನಿಮಾಗಳು ಹೆಂಗೆ? ಇದು ಮತ್ತೆ ಅಲ್ಲಿಗೆ ಬರ್ತೀನಿ ನಿಮ್ಗೆ. ಈಗ ಎಲ್ಲ ತಟ್ಟೆಗಳಲ್ಲೆಲ್ಲ ಹಾಕಿರುತ್ತೆ, ಒಂದು ಪ್ಲೇಟ್ ಬರ್ಸಿದೀವಿ, ಒಂದು ಪ್ಲೇಟ್ ಬರ್ಸಿದೀವಿ. ಈಗ ಪ್ಲೇಟ್ ಬಂದಾಗ ನಿಮ್ ಮುಂದೆ ಅದೋ ಒಂದಷ್ಟು 2 ಐಟಮ್ ಕೂತಿದೆ. ಆ ಐಟಮ್ ಯಾವಾಗ ಬರುತ್ತೆ, ಈ ಐಟಮ್ ಬರುತ್ತೆ ಅಷ್ಟೇ. ಈ ಐಟಮ್ ತಣ್ಣಗಾಗ್ಬಿಡುತ್ತೆ. ಈ ಐಟಮ್ ತಿನ್ಬೋಣ ಫಸ್ಟ್. ಪ್ಲೇಟಲ್ಲಿ ಏನ್ ಬಂದಿದೆ ಅದು ತಿನ್ಬೋಣ ಅಲ್ವಾ? ಆಮೇಲೆ ನಾವಿಲ್ಲ ಈಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಅದೇ ಬಿರಿಯಾನಿಗೆ ಹೋಗೋಣ. ಈಗ ನೀವು ಬಿರಿಯಾನಿ ತಿಂದಿದ್ದೀರಾ, 2 ಸರಿ ಬಿರಿಯಾನಿ ತಿಂದಿದ್ದೀರಾ, 3 ಸರಿ ಬಿರಿಯಾನಿ ತಿಂದಿದ್ದೀರಾ, 3 ಸಲ ಆಗೋಗಿದೆ ಬಿರಿಯಾನಿ. 4ನೇ ಸರಿ ಬಿರಿಯಾನಿ ಕೊಟ್ರೆ ಏನಂತೀರಾ ನೀವು? ಆಗಂಗಿಲ್ಲ, ತಿನ್ನಲ್ಲ ಅಲ್ವಾ? ಅವಾಗ ಮೊಸರನ್ನ ಕೊಟ್ರೆ ಖುಷಿಯಾಗಿ ತಿಂತೀರಾ ಅಲ್ವಾ? ಹೌದು ಹೌದು ಹೌದು. ಯಾವೆಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅಂದ್ರೆ ಅಂದ್ರೆ ಹಿಂಗ್ ಇಟ್ಕೊಂಡು ಬನ್ನಿ ಅನ್ನೋದಾದ್ರೆ ನೀವು ಜನಗಳಿಗೆ ಏನ್ ಹೇಳ್ತೀರಾ ಸರ್? ಹೇಳಿದ್ರಲ್ಲ ನೀವೇನಾರು ತಲೆ ಇಟ್ಕೊಂಡ್ ಬನ್ನಿ. ಬಟ್ ಲವ್ ಮಾಕ್ಟೈಲ್ 1, 2 ಫಸ್ಟ್ ತಲೆ ಇಟ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಲವ್ ಮಾಕ್ಟೈಲ್ 1 ಮತ್ತೆ ಲವ್ ಮಾಕ್ಟೈಲ್ 2 ಮತ್ತೆ ನೋಡಿ ಸಿನಿಮಾನ. ಮತ್ತೆ ಸಿನಿಮಾ ನೋಡ್ಬೇಕು. ನಾವು ಇದು ಕನೆಕ್ಟ್ ಆಗ್ಬೇಕಂದ್ರೆ ಇದು ಒಂದಿರುತ್ತೆ. ಅಲ್ಲಿ ಚಿಕ್ಕ ಡೈಲಾಗು ಕನೆಕ್ಷನ್ ಇರುತ್ತೆ, ಅವಾಗ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಸೊ ನೀವೇನಾದ್ರು ಇಟ್ಕೊಂಬನ್ನಿ, ಹಿಂಗ್ ಮಾಡಿರ್ಬೋದು, ಕತೆ ಹಂಗ ಮಾಡಿರ್ಬೋದು, ಅಥವಾ ಪ್ಲೇನ್ ಆಗಿ ಬಂದು ಫುಲ್ ಸರೆಂಡರ್ ಆಗ್ತೀನಿ, ಅವ್ರು ಏನ್ ತೋರಿಸ್ತಾರೆ ನಾನು ನೋಡಿ ಎಂಜಾಯ್ ಮಾಡ್ತೀನಿ ಅಂತಾನೂ ಬನ್ನಿ. ನೀವು ಹೆಂಗೆ ಬಂದ್ರು ನಾನು ನಿಮ್ಮನ್ನ ಸ್ಯಾಟಿಸ್ಫೈ ಮಾಡಿ ಕಳ್ಸ್ಕೊಡ್ತೀನಿ. ಲವ್ ಮಾಕ್ಟೈಲ್ 1 ಮಾಡ್ಬೇಕಾರೆ ಅನ್ಕೊಂಡಿದ್ರ ಸರ್ 3 ವರ್ಗೂ ತಲುಪ್ತೀವಿ, 3 ವರ್ಗೂ ಮಾಡ್ತೀವಿ ಅಂತಂದೇಳಿ? ಇರ್ಲೇ ಇಲ್ಲ. ಮತ್ತೆ ಇದು ಡಿಸಿಷನ್ ಯಾವಾಗ ತಗೊಂಡ್ರಿ ಸರ್? ಲವ್ ಮಾಕ್ಟೈಲ್ 3 ಮಾಡ್ಬೇಕು. 2 ಆದ್ಮೇಲೆ 3 1 ಆದ್ಮೇಲೆ 2 ಡಿಸೈಡ್ ಮಾಡಿದ್ದು, 2 ಆದ್ಮೇಲೆ 3 ಡಿಸೈಡ್ ಮಾಡಿದ್ದು. ಓಕೆ. ಇನ್ ಲೊಕೇಶನ್ಸ್ ಎಲ್ಲ ತುಂಬಾ ಚಂದ ಐತಿ ಸರ್. ಸಮುದ್ರದಾಗ ಹಾರಾಡಿರಿ, ಚಂದ ವೈಟ್ ಶರ್ಟ್ ಹಾಕೊಂಡು ಚಂದ ಕಂಡಿರಿ ಸರ್. ಈ ಎಲ್ಲೆಲ್ಲಿ ಶೂಟ್ ಮಾಡಿರಿ ಸರ್? ಇದು ಅಂಡಮಾನ. ಈಗ ಬಂದಿದ್ರಾ ಮೇಡಮ್? ಅವ್ರಿಲ್ಲ ಹೆಂಗ್ ಹೋಗ್ಲಿ ನಾನು. ಹೌದು ಮೇಡಮ್, ಅಲ್ಲಿ ಕುತ್ಕೊಂಡು ಡೈಲಾಗ್ ಎಲ್ಲ ಬರ್ದಿರಿ ನೀವು? ಇಲ್ಲ, ಮುಗಿದೋಗಿಲ್ಲ. ಡೈಲಾಗ್ ಎಲ್ಲ ಮುಗಿದೋಗಿತ್ತು. ಡೈಲಾಗ್ ಎಲ್ಲ ಮುಗಿದೋಗಿತ್ತು.